ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲವನ್ನು ಹೇಳಬೇಕು. ಯಾಕೆಂದರೆ ಮೇಷರಾಶಿಗೆ ಒಳ್ಳೆಯ ಫಲಗಳು ದೊರಕ್ತಾ ಇದೆ. ಏಕೆ ಅಂತಂದರೆ ಮೇಷರಾಶಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂತಹ ಒಂದು ಭಗವಂತನು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ಜೊತೆಗೆ ಧನಸ್ಥಾನದಲ್ಲಿರತಕ್ಕಂತಹ ಗುರು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ನಾವು ಗೋಚರದಲ್ಲಿ ನೋಡುವಾಗ ಪ್ರತಿಯೊಂದು ಮಾಸ, ಪಕ್ಷ, ದಿನ ಹೀಗೆಲ್ಲನೂ ಕೂಡ ಒಂದೊಂದು ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡ್ತೀವಿ. ಏಕೆಂದರೆ ಇವತ್ತು ನಾವು ಮಾಡಿರೋ ಕೆಲಸವನ್ನು ನಾಳೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಇವತ್ತು ನಾಳೆ ಹೀಗೆ ದಿನ ಒಂದೇ ಕೆಲಸವನ್ನು ಮಾಡ್ತೀವಿ. ಇದು ಬದಲಾವಣೆಯನ್ನು ಕೆಲವು ಸಲ ತಂದು ಕೊಡ್ತದೆ. ಯಾಕೆ ಅಂತಂದರೆ ಎಷ್ಟೋ ಕೆಲಸ ಕಾರ್ಯಗಳು ಆಗದೇ ಇರುತ್ತೆ, ಎಷ್ಟೋ ಕಾರ್ಯಗಳು ಆಗ್ತಾ ಇರುತ್ತೆ. ಹೀಗೆ ಚಂದ್ರನ ರಾಶಿಯಿಂದ ನಾವು ತೆಗೆದುಕೊಂಡು ನೋಡೋದು ಗುರುವನ್ನಾಗಲಿ, ಶನಿಯನ್ನಾಗಲಿ, ರಾಹುಕೇತುವನ್ನಾಗಲಿ ಇವೆಲ್ಲ ಗೋಚರದಲ್ಲಿ ನೋಡ್ತಕ್ಕಂಥದ್ದು. ಗೋಚರದಲ್ಲಿ ನಾವು ನೋಡುವಾಗ ಗುರುವಿನ ಪೂರ್ಣ ಅನುಗ್ರಹದಿಂದ ಮೇಷರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗ್ತದೆ. ಏಕೆ ಅಂತಂದರೆ ಶುಭಕ್ಕೆ ಕಾರಕ ಮತ್ತು ಸೌಭಾಗ್ಯಕ್ಕೆ ಕಾರಕ, ಧನಕ್ಕೆ ಕಾರಕ, ವಾಕ್ಸ್ಥಾನದಲ್ಲಿ ಇರೋದರಿಂದ ಕುಟುಂಬ ಸ್ಥಾನವು ಅಂತಲೂ ಕೂಡ ನಾವು ಅದನ್ನು ಹೇಳ್ತಾ ಇರ್ತೀವಿ. ಹಾಗಾಗಿ ಒಳ್ಳೆಯ ಫಲಗಳು ಗುರುವಿನ ಒಂದು ಪೂರ್ಣ ಅನುಗ್ರಹದ ಸಿಗ್ತದೆ. ಇನ್ನು ನಾವು ಶನಿಯನ್ನು ನೋಡ್ತೀವಿ. ಯಾಕೆ ಅಂದರೆ ಶನಿಯು ನಮಗೆ ಕರ್ಮಕಾರಕ. ನಮ್ಮ ಜೀವನದಲ್ಲಿ ಆಗು ಹೋಗುಗಳು, ಏಳು ಬೀಳುಗಳೆಲ್ಲ ಇರ್ತದೆ. ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗೋದಕ್ಕೆ ಜೀವನದಲ್ಲಿ ಗುರು ಮತ್ತು ಗುರಿ ಮತ್ತು ಕರ್ಮ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರ್ತದೆ. ಆ ಕಾರಣದಿಂದ ಶನೀಶ್ವರನೂ ಕೂಡ ಈ ಒಂದು ರಾಶಿಗೆ ಲಾಭಸ್ಥಾನದಲ್ಲಿರತಕ್ಕಂಥವನು. ಹಾಗಾಗಿ ಅವನು ಕೂಡ ಶುಭಫಲವನ್ನೇ ಹೇಳ್ತೀವಿ, ಶುಭಫಲವನ್ನೇ ಕೊಡ್ತಾನೆ. ಮತ್ತು ವ್ಯಯದಲ್ಲಿ ರಾಹು, ಅವನು ಕೂಡ ದುಸ್ಥಾನದಲ್ಲಿ ಅಂದರೆ ದ್ವಾದಶ ಭಾವದಲ್ಲಿ ಅಂಥ ಕೆಟ್ಟ ಫಲ ಏನು ಕೊಡೋದಿಲ್ಲ. ಹಾಗಾಗಿ ಮೇಷರಾಶಿಯವರಿಗೆ ಶುಭಫಲಗಳನ್ನು ಹೇಳ್ತಾ ಇದ್ದೀವಿ. ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡರೂ ಕೂಡ ಅವರಿಗೆ ಕಾರ್ಯಸಿದ್ಧಿಯಾಗುವಂಥ ಯೋಗ ಇದೆ. ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಒಳ್ಳೆಯ ಯೋಗ ಫಲಗಳು ಉಂಟಾಗ್ತದೆ. ಆರ್ಥಿಕ ನಷ್ಟ ಎಲ್ಲ ಪರಿಹಾರ ಆಗಿ ಆರ್ಥಿಕ ಅನುಕೂಲ ಉಂಟಾಗುತ್ತೆ. ಮತ್ತು ಸಾಲಬಾಧೆಯಲ್ಲಿರೋರಿಗೆ ಸಾಲ ಚುಕ್ತ ಮಾಡುವಂಥ ಯೋಗ ಫಲಗಳು ಬರುತ್ತದೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಓದಿದ್ರೆ ಒಳ್ಳೆ ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ವಿದ್ಯಾರ್ಥಿಗಳು ಭಾಳ ಪರಿಶ್ರಮವನ್ನು ಪಡಬೇಕಾಗಿದೆ. ಮತ್ತು ಈ ಒಂದು ಸಮಯವು ಕೂಡ ಒಂದು ಮಕ್ಕಳಿಗೆ ಪರೀಕ್ಷಾ ಸಮಯ ಅಂತ ನಾವು ಹೇಳ್ತೀವಿ. ಸಾಮಾನ್ಯ ಪರೀಕ್ಷೆ ಕೆಲಸಗಳು ಕಾರ್ಯಗಳು ಆ ಸಮಯದಲ್ಲಿ ನಡೀತಕ್ಕಂಥ ಸಾಮಾನ್ಯ ಎಲ್ಲ ಸ್ಕೂಲು ಕಾಲೇಜುಗಳಲ್ಲೂ ಕೂಡ ಕೆಲವೊಂದು ಪರೀಕ್ಷೆಗಳು ನಡೆಯುವಂಥದ್ದು. ಮಕ್ಕಳು ಸ್ವಲ್ಪ ಜಾಗೃತರಾಗಿರಬೇಕು. ಮೇಷರಾಶಿಯವ್ರ ಮಕ್ಕಳು ಹುಟ್ಟಿರತಕ್ಕಂಥ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾವಂತರು, ಜ್ಞಾನವಂತರಾಗ್ತಾರೆ. ಮತ್ತು ಮೇಷರಾಶಿಯಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಶುಭಫಲಗಳನ್ನೇ ಹೇಳಬೇಕು. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಶನಿಯ ಲಾಭ ಇದೆ. ಹಾಗಾಗಿ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರಯತ್ನ ಪಡ್ತಾ ಇದ್ದರೆ, ವಿವಾಹ ಆಗದೇ ಇರೋರಿದ್ದರೆ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ವಿವಾಹ ಆಗುವಂಥ ಯೋಗ ಇರುತ್ತೆ. ಸಂತಾನದ ಲಾಭವನ್ನು ಪಡೆತಕ್ಕಂಥ ಸಂತಾನ ದೋಷ ಇದ್ದರೆ ಅದು ಕೂಡ ಪರಿಹಾರ ಆಗಲಿಕ್ಕೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ. ಗುರುವಿನ ಪೂರ್ಣ ಬಲ ಇರುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಮೇಷರಾಶಿಗೆ ರಾಹುಕೇತುಗಳ ಸಮಸ್ಯೆಗಳಿರೋದಿಲ್ಲ. ಶನಿಯ ಪೂರ್ಣ ಅನುಗ್ರಹವೂ ಕೂಡ ಇರ್ತದೆ. ಹಾಗಾಗಿ ಒಳ್ಳೆಯ ಒಂದು ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಮನೆಯಲ್ಲಿ, ಕುಟುಂಬದಲ್ಲಿ, ವ್ಯವಹಾರದಲ್ಲಿ ಅನುಭವಿಸುವಂಥ ಶುಭಫಲಗಳು ಕೂಡ ಈ ಒಂದು ಮೇಷರಾಶಿಯವ್ರಿಗೆ ಇರುತ್ತೆ ಅನ್ನೋದು ಭಾಳ ಸಂತೋಷದ ವಿಚಾರ ಆಗಿರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಯಾವುದೇ ವ್ಯವಹಾರಗಳು, ಆಸ್ತಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಿದ್ದರೆ ಅದು ಅನುಕೂಲ ಆಗುತ್ತೆ. ಮತ್ತು ಫ್ಲಾಟು ಸೈಟು ತೊಗೊಳ್ಳೋಕ್ಕೆ ಅನುಕೂಲ ಇದೆ. ಮತ್ತು ಸಾಲ ತೀರಿಸ್ಬೋದು ಅಂತ ನಾವು ಇವಾಗಲೇ ಹೇಳಿದ್ದೀವಿ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆಲ್ಲ ಒಳ್ಳೆಯ ಸಮಯ ಅಂತ ನಾವು ಹೇಳ್ತೀವಿ. ಮತ್ತು ಈ ಒಂದು ಮಾಸದಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳು ಮಾಡುವಂಥ ಯೋಗಗಳಿದೆ. ನೀವು ಗೃಹಪ್ರವೇಶ ಮಾಡೋದು, ನಾಮಕರಣ ಮಾಡೋದು, ಸತ್ಯನಾರಾಯಣ ಈ ವ್ರತಾದಿಗಳನ್ನು ಮಾಡ್ತಕ್ಕಂಥದ್ದು, ಕೆಲವು ಒಳ್ಳೆಯ ಯಜ್ಞಗಳನ್ನು ಮಾಡ್ತಕ್ಕಂಥದ್ದು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥ ಎಲ್ಲ ರೀತಿಯ ಶುಭಫಲಗಳು ಈ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದಿದೆ. ಕೆಲವು ಡಿಫೆನ್ಸಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರಿಗೂ ಕೂಡ ಅನುಕೂಲ ಇದೆ. ಸೈಂಟಿಸ್ಟಾಗಿ ಕೆಲಸ ಮಾಡೋರಿಗೆ ಅನುಕೂಲ ಇದೆ. ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡೋರಿಗೆ ಅನುಕೂಲ ಇದೆ. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರು ಕೂಡ ಅನುಕೂಲ ಇದೆ. ಹೀಗೆ ಮೇಷರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲಗಳಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅದು ಪರಿಹಾರ ಆಗ್ತಂಥ ಸಮಸ್ಯೆಗಳಿಲ್ಲ. ಆಸ್ತಿ ವಿಚಾರದಲ್ಲಿ ಕೂಡ ಸಮಸ್ಯೆಗಳಿದೆ, ಏನೇ ಇದ್ದರೂ ಕೂಡ ಅದು ಪರಿಹಾರ ಆಗುವಂಥ ಸಮಯ ಕೂಡಿ ಬರ್ತಾ ಇದೆ. ಅದು ಕೂಡ ಈ ಒಂದು ಮಾಸ ಭಾಳ ಒಳ್ಳೆಯ ಮಾಸ ಅಂತ ನಾವು ಹೇಳಬೇಕು. ಆದರೆ ಕೆಲವೊಂದಷ್ಟು ಶತ್ರುಗಳು ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾರೆ. ಆದರೂ ಕೂಡ ಆ ಸಮಸ್ಯೆಯನ್ನು, ಶತ್ರುಗಳ ನಿಗ್ರಹ ಆಗ್ತದೆ. ಅದು ಕೂಡ ನಿಮ್ಮ ಅನುಕೂಲ. ಸಾಮಾನ್ಯವಾಗಿ ತುಂಬ ಒಳ್ಳೆಯ ಒಂದು ಶುಭಫಲವನ್ನು, ಒಳ್ಳೆಯ ಯೋಗವನ್ನು ಅನುಭವಿಸುವಂಥ ಒಂದು ರಾಶಿ ಅಂದರೆ ಇದು ಮೇಷರಾಶಿ. ಹೀಗೆ ಮೇಷರಾಶಿಯವರಿಗೆ ಜಾತಕ ತುಂಬ ಚೆನ್ನಾಗಿದ್ದರೆ ಇನ್ನೂ ಒಳ್ಳೆಯದಾಗುತ್ತೆ. ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೇನಾದರೂ ಸಮಸ್ಯೆ, ಕಷ್ಟ, ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡಿಸಿ ನಿಮ್ಮೆಲ್ಲ ಕಷ್ಟ, ನಷ್ಟ, ದುಃಖ ಎಲ್ಲವೂ ಪರಿಹಾರ ಆಗುತ್ತೆ. ಶುಭವಾಗಲಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.